ರೆಕಾರ್ಡಿಂಗ್ ಸ್ಟಾರ್ಟ್. ಸೊ ನಮ್ಮ ಜರ್ನಿ ನೈಸ್ ರೋಡಿಂದ ಶುರು ಆಗ್ತಾ ಇದೆ. ಮುಂದ್ಗಡೆ ನಮ್ಮ ಸಾರಥಿ ದಿ ಒನ್ ಆ್ಯಂಡ್ ಓನ್ಲಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗೋಲ್ಡನ್ ಥ್ರಾಟಲ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಬ್ಬರಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ನಮ್ಮ ಸಾರಥಿ ಅವರು ಇವತ್ತು ನಮಗೋಸ್ಕರ 40 ಕಿಲೋಮೀಟರ್ ಆ ಕಡೆಯಿಂದ ಬಂದು ನಮ್ಮನ್ನ ಕರ್ಕೊಂಡು 60 ಕಿಲೋಮೀಟರ್ ಆ ಕಡೆ ಹೋಗಿ ಮತ್ತೆ ಒಂದು 15 ಕಿಲೋಮೀಟರ್ ವಾಪಸ್ ಬರ್ತಾರೆ. ಅದು ಇವರೇ. ತುಂಬಾ ಧನ್ಯವಾದಗಳು ಬ್ರೋ. ದೊಡ್ಡ ಮನಸ್ಸಿನ ಗೋಲ್ಡನ್ ಥ್ರಾಟಲ್. ಸುಮ್ಮನೆ ಕ್ಯಾಮ್ರಾ ಮುಂದೆ ಹೇಳೋದು ಮುಚ್ಕೊಂಡ್ ಬೇರೆ ಅನ್ನೋದು ಆಮೇಲೆ ಓ ಸಪ್ರೇಟ್ ಏ ಸಪ್ರೇಟ್. ಈಗ ಜರ್ನಿ ಶುರು ಆಗಿದೆ. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಜಡಿ ಮಳೆ ಬೀಳ್ತಾನೆ ಇದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಒಂದು 3 ಸಲ 4 ಸಲ ರೀಚೆಕ್ ಮಾಡಿದ್ವಿ. ಬಟ್ ಎಲ್ಲ ಒಂದೇ ಇಂಪಾರ್ಟೆಂಟು, ಡಾಕ್ಯುಮೆಂಟ್ಸು, ಪಾಸ್ಪೋರ್ಟ್ಸು, ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕಾಗಿರೋ ಕ್ಯಾಶು ಅದಿದ್ರೆ ಸಾಕು. ಆಮೇಲೆ ಕ್ಯಾಮ್ರಾ ಮೇಯ್ನಾಗೆ ಇದಿಷ್ಟು ಇತ್ತು. ಇನ್ನು ಬಟ್ಟೆ, ಕಾಚಾ, ಬನೀನು ಏನಿದ್ರು ಇಲ್ಲದೆ ಇದ್ರು ನಡೆಯುತ್ತೆ. ಅಲ್ಲೋಗಿ ತೊಗೊಬೋದು. ಅದು ಏನು ಮರ್ತಾಯಿತ್ತು, ಸೋಪು, ಬ್ರಷ್, ಪೇಸ್ಟ್ ಅಂದರೆ ತಲೆ ಕೆಲ್ಸನ ಅವಶ್ಯಕತೆ ಇಲ್ಲ, ಎಲ್ಲ ಸಿಗುತ್ತೆ. ಬಟ್ ಮೇಯ್ನ್ ಆಗಬೇಕಾಗಿರೋ ಇಷ್ಟು ಐಟಮ್ಸು ಅದಿದ್ರೇ ಅಲ್ಲಿ ಕೆಲಸ ನಡೆಯೋದು, ಹೋಗ್ಬೇಕಾಗಿರೋದು. ಸೊ ಅದಷ್ಟು ಆಗಿದೆ. ಈಗ ಹೋಗ್ತಾ ಇದ್ವಿ. 1.5 ಅವರ್ ತೋರಿಸ್ತಾ ಇದೆ ಜರ್ನಿ ನಮಗೆ ಇಲ್ಲಿ ದೇವನಹಳ್ಳಿಗೆ. ನಮ್ಮ ಸತ್ಯ ಅವರು, ಸೋಮು ಅವರು ಡೈರೆಕ್ಟಾಗಿ ಬರ್ತಾ ಇದ್ದಾರೆ. 7 ಗಂಟೆ ಹಂಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಊರಿಗೆ ಮುಂಚೆನೇ ಹೋಗ್ತಾ ಇದ್ದೀವಿ. ಒಂದು 4 ಅವರ್ ಮುಂಚೆ ಫ್ಲೈಟ್ ಟೈಮ್ಗಿಂತ ಸ್ವಲ್ಪ ಅಲ್ಲೆಲ್ಲ ನೋಡಿಕೊಂಡು ಹೊಸ ಟರ್ಮಿನಲ್ಲು 2ನ ಸ್ವಲ್ಪ ನೋಡಿಕೊಂಡು ಒಂದಷ್ಟು ವೀಡಿಯೋ ಮಾಡ್ಕೊಂಡು ಆಮೇಲೆ ಆದರೆ ಲಾಂಜ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ. ಸೊ ಅಲ್ಲಿ ಹೋದ್ಮೇಲೆ ಸಿಗೋಣ. ಅಲ್ಲಿ ತನಕ ಮುಂದೆ ಹೋಗ್ತಾರೆ BMW X4 ನೋಡಿ. ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಾನೆ ಹೇಳಿಲ್ಲ, ಗೊತ್ತಾ? ಟೈಟಲ್ ಇರೋದು ಅಷ್ಟೇ. ಸುಮ್ಮನೆ ಮಾತಾಡ್ಕೊಂಡು ಬರ್ತಾ ಇದೀವಿ. ಸೇಮ್ ಬಟ್ ಡಿಫರೆಂಟ್. ನೋ ಮನಿ. ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಥಾಯ್ಲ್ಯಾಂಡ್ಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಏರ್ಪೋರ್ಟ್ ಬರ್ತಾ ಇದ್ದೀವಿ. 7 ದಿನದ ಟ್ರಿಪ್ಪು. ಇವತ್ತು ಸೋಮವಾರ ರಾತ್ರಿ ಹೊರಡೋದು. 11:20ಕ್ಕೆ ಫ್ಲೈಟು. ವಾಪಸ್ ಬರೋದು ನೆಕ್ಸ್ಟ್ ವಾರ ಸೋಮವಾರ ರಾತ್ರಿ ವಾಪಸ್ಸು ಲ್ಯಾಂಡಿಂಗ್ ಆಗ್ತೀವಿ. ಇದು ನಮ್ಮ ಟೂರು ಪ್ಯಾಕೇಜು. ಐ ವಿಲ್ ಟ್ರಾವೆಲ್ ಅನ್ನೋ ಒಂದು ಟ್ರಾವೆಲ್ ಏಜೆನ್ಸಿ ಇದೆ, ಅವ್ರ ಮುಖಾಂತರ ಹೋಗ್ತಾ ಇರೋದು. ಪ್ಯಾಕೇಜ್ ಮಾತಾಡ್ಕೊಂಡು ಹೋಗಿದ್ದೀವಿ. ಅದನ್ನು ನಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಮಾತ್ರ. ಯಾಕಂದರೆ ನಾವು ಫುಡ್ ಬ್ಲಾಗರ್ಸ್ ಅಲ್ವಾ, ಫುಡ್ಗೋಸ್ಕರ ಹೋಗ್ತಾ ಇರೋದು. ಬಟ್ ನಾರ್ಮಲ್ ಪ್ಯಾಕೇಜ್ ಹೆಂಗಿರುತ್ತೆ ಅಂದರೆ ಎಲ್ಲ ಟ್ರಾವೆಲು, ಅಲ್ಲೆಲ್ಲ ಜಾಗಗಳು, ಅಟ್ರಾಕ್ಷನ್ಗಳು ತೋರಿಸುವಂಥದ್ದು. ಸೊ ಅದೇನೇನು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ. ಇದು ಮೊದಲನೇ ದಿನ. ಇನ್ನು ಆ ಟವರ್ ಮೇಲೆ ನಾನು ಹೋಗಿದ್ದೀನಿ. ಇವಾಗ ಎಂಟ್ರಿ ಟರ್ಮಿನಲ್ 2ಗೆ ಹೋಗ್ಬೇಕು ನಾವು. ಟರ್ಮಿನಲ್ ಮ್ಯಾರಥಾನ್ ಸ್ಟ್ರೈಟ್ ಪಾರ್ಕಿಂಗ್ P2ಗೆ ಹೋದ್ರೆ ಟರ್ಮಿನಲ್ 2 ಪಾರ್ಕಿಂಗಲ್ಲಿ ಮಾಡ್ಬೋದು. ಅಲ್ಲಿ ಸ್ಟ್ರೈಟ್ ಕೆಳಗಡೆ ಅಂಡರ್ ಪಾಸ್. ನಮ್ಮ ಕಣ್ಣಿಗೆ ನೇಕೆಡ್ ಹೈಗೆ ಸೂಪರ್ ಕಾಣಿಸ್ತಾ ಇದೆ. ಬರ್ಬೋದು, ಬಟ್ ಕ್ಯಾಮ್ರಾ ಕಣ್ಣಿಗೆ ಹಂಗೆ ಕಾಣಿಸ್ತಿಲ್ಲ, ಗೊತ್ತಿಲ್ಲ. ಅದ್ಭುತವಾದ ವ್ಯೂ, ಸಾಕಾಗಿದೆ. ಪಾರ್ಕಿಂಗ್ ಇನ್ನೆಷ್ಟು ಬೀದಿಲ್ಲ ಹಾಕೊಂತ ರೋಡಲ್ಲಿ. ಅರೈವಲ್ ಬರ್ತಾ ಇದೀವಿ. ಪಿಕಪ್ ಪೇ ಪಾರ್ಕ್ ರೈಟ್ ಸೈಡ್ಗೆ. ಪಾರ್ಕಿಂಗ್ ಫುಲ್ ರೈಟ್ ಹೊಡೀರಿ. ಸೊ ಅಂಡರ್ ಗ್ರೌಂಡ್ ಪಾರ್ಕಿಂಗು ಟರ್ಮಿನಲ್ 2ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಫೋರ್ಡ್. ಓಕೆ. ಸೊ ಲಗೇಜ್ಗಳನ್ನು ಇಳಿಸಿಕೊಂಡು ಹಂಗೆ ಪಾರ್ಕ್ ಮಾಡ್ತಿದ್ದಂಗೆ ಬಂದರು ಸೋಮಶೇಖರ್ ಅವರು ಮತ್ತು ಸತ್ಯ ಅವರು. ಆದರೆ ಅವರ ಗಾಡಿ ಪಾರ್ಕಿಂಗು ಸುತ್ತಾ ಇದೆ. ನಾವು ಸುತ್ತಿ ಇಲ್ಲೊಂದು ಕಡೆ ಸಿಕ್ತು. ಪಾರ್ಕಿಂಗ್ ಮಾತ್ರ ಮಸ್ತಾಗಿದೆ, ಆದರೆ ಪಾರ್ಕಿಂಗ್ ಸಿಗೋದೇ ಕಷ್ಟ. ಈಗ ಇಲ್ಲಿಂದ ಒಂದು 1/4 ಗಂಟೆ ಆಗುತ್ತೆ ಮೇಲೆ ಹೋಗೋದು. ಬೇಸ್ಮೆಂಟ್ 1ಅಲ್ಲಿದ್ದೀವಿ. ಅಲ್ಲಿದೆಯಲ್ಲ ಲೆಫ್ಟ್ ಅಂತ ಟರ್ಮಿನಲ್ 2. ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಒಳ್ಳೆ ಏನೋ ದೊಡ್ಡ ಪ್ರಪಂಚ ಇದ್ದಂಗಿದೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ. ನಾವು ಮೊನ್ನೆ ಚೆನ್ನೈಗೆ ಹೋಗ್ಬೇಕಾದ್ರೆ ಟರ್ಮಿನಲ್ 2ನೇ ಇತ್ತು. ಗೊತ್ತಾಗ್ತಿಲ್ಲ ಬ್ರೋ, ಈ ಥರ ಇದೆ. ನಾವು ಎಲ್ಲಿದ್ದೀರ ಅಂತ ಗೊತ್ತಾಗ್ತಿಲ್ಲ. ಏರ್ಪೋರ್ಟ್ ಎಲ್ಲ ರೆಡ್ ಸೈಡ್ ಹೊಡೆದ್ರು. ರೆಡ್ ಸೈಡಾ ಇದು ಕಲರ್. ಚಾಂಗಿ ಏರ್ಪೋರ್ಟ್ ಬಂದಿಲ್ಲ. ಏರ್ಪೋರ್ಟು ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಟರ್ಮಿನಲ್ 2ಗೆ. ಸಖತ್ತಾಗಿದೆ.
ಬಂದು ಡಿಪಾರ್ಚರು. ಕೆಳಗಡೆಯಿಂದ ಮೇಲ್ಗಡೆ ಬಂದ್ವಿ 3ನೇ ಫ್ಲೋರ್ಗೆ. ಕೆಳಗಡೆ ಅರೈವಲ್, ಫಸ್ಟ್ ಫ್ಲೋರಲ್ಲಿ ಅರೈವಲ್, ಅರೈವಲ್ ಜೀರೋ ನಾವು ಇದ್ದಿದ್ದು ಅದೇ ಝೀರೋ ಅದು ಝೀರೋ. ಅರೈವಲ್ ಫ್ಲೋರ್ ಆಫೀಸು. ಸೆಕೆಂಡ್ ಫ್ಲೋರು ಇದು 3 ಫ್ಲೋರ್ ಇದು ಝೀರೋ ಅರೈವಲ್. 0 ಅಲ್ಲ 1 2 3 1 2 3 ಇದ್ದಿದ್ದು ಕರೆಕ್ಟ್. 1 ಅರೈವಲ್, ಅದೇ ನಾವಿದ್ದಿದ್ದು 1, ನಾವಿದ್ದು 0, ನಾವಿದ್ದಿದ್ದು 1, 1 2 ಆಫೀಸಸ್ ಇದ್ದು 3 ಅಲ್ಲಿ ಇದ್ದಿತ್ತು. 1 ಅಲ್ಲಿ ಏನೋ ಇತ್ತು ಆಕ್ಚುಲಿ ಮಾಡ್ತಾ ಎಲ್ಲ ಇದ್ದಿದೆ 3. ಒಟ್ಟಲ್ಲಿ 3rd ಫ್ಲೋರಲ್ಲಿ ಇದ್ದೀವಿ. 1 2 3 ಇದ್ದಿದ್ದು ಏನೋ ಇತ್ತು. ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ದೀನಿ. 3ನಲ್ಲಿ ಬಂದಿದ್ದೀವಿ, 3ನೇ ಫ್ಲೋರ್ಗೆ ಬಂದಿದ್ದೀವಿ ಡಿಪಾರ್ಚರ್ಗೆ. ಅಲ್ಲಿಂದ ಒಳಗೆ ಹೋಗಬೇಕು ಗೇಟ್ ಒಳಗೆ. ಜನ ಇಲ್ಲಿ ಕಮ್ಮಿ ಇದೆ, ಅಲ್ಲೆಲ್ಲ ಸೆಲ್ಫ್ ಚೆಕ್-ಇನ್ನು ಅದೆಲ್ಲ ಇರುತ್ತೆ, ಫಾಸ್ಟಾಗಿ ಹೋಗೋಕ್ಕೆ. ಆಮೇಲೆ ಇನ್ನೊಂದು ಇದಿರಬೇಕು, ಡಿಜಿ ಯಾತ್ರಾ ಆ್ಯಪ್ ಇದ್ದರೆ ಆಮೇಲೆ ಡಿಜಿ ಯಾತ್ರಾ ಇಲ್ಲೇ ಇರುತ್ತೆ, ಅದರಿಂದ ಈಸಿಯಾಗಿ ಹೊಟ್ಟೋಗ್ಬಿಡ್ಬೋದು. ಬಟ್ ಇಲ್ಲ ಅಷ್ಟೊಂದೇನು ಅವಶ್ಯಕತೆ ಇಲ್ಲ, ಇಲ್ಲಿ ಕಮ್ಮಿ ಜನ ಇಲ್ಲ, ಜಾಸ್ತಿ ಈಸಿಯಾಗಿ ಹೋಗ್ಬೋದು. ಸೊ ಒಳಗಡೆ ಬಂದು ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿ ಈಗ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅದ್ಭುತವಾದ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಅದು ಇದೊಂದು ಫೋಟೋ ಸ್ಪಾಟು, ಎಲ್ಲರೂ ಬಂದು ಇಲ್ಲಿ ಫೋಟೋ ತೆಗಿತಾರೆ. ಮೇಲ್ಗಡೆ ನೋಡಿದ್ರೆ ಸೂಪರ್. ಹರ್ಷವರ್ಧನ್ ಅವರು ಫೋಟೋ ಸೆಷನ್ ಮಾಡ್ತಾಯಿದ್ದಾರೆ, ಸೋಮು ಅವರು ಕಾಯ್ತಾ ಇದ್ದಾರೆ ಅಲ್ಲಿ. ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನ್ ಹತ್ರ ಎಲ್ಲನೂ ವೀಡಿಯೋ ತೆಗಿಯಂಗಿಲ್ಲ ರೂಲ್ಸು. ಸೊ ಹಂಗೆ ಬಂದು ಆಮೇಲೆ ಇಲ್ಲಿ ಎಲ್ಲ ಚೆಕ್ ಮಾಡ್ತಾರಲ್ಲ, ಎಲ್ಲ ಬಟ್ಟೆ ಎಲ್ಲ ಬಿಚ್ಚೇನು ಬಟ್ಟೆ ಎಲ್ಲ, ಬೆಲ್ಟು ಎಲ್ಲ ಮೆಟಲ್ ಐಟಮ್ಸು, ಎಲೆಕ್ಟ್ರಾನಿಕ್ ಐಟಮ್ಸ್, ಮೈ ಮೇಲೆ ಏನೂ ಇರಬಾರ್ದು. ಕ್ಯಾಶ್ ಬಿಟ್ಟು, ಪೇಪರ್ ಗೀಪರ್ ಬಿಟ್ಟು, ವಾಚು ಗೀಚು ಏನೇನಿದೆ, ಬಳೆ ಕಡಗ ಗಿಡಗ ಎಲ್ಲನೂ ಡಬ್ದಲ್ಲಿ ಹಾಕಿ ಕಳಿಸ್ಬಿಟ್ಟು ಸ್ಕ್ಯಾನ್ ಆಯಿತು. ಈಗ ಎಂಟ್ರಿ ಕೊಡ್ತಾಯಿದ್ದೀವಿ. ಡ್ಯೂಟಿ ಫ್ರೀ, ಬೆಂಗಳೂರು ಡ್ಯೂಟಿ ಫ್ರೀ ಕೊಡ್ತಾಯಿದ್ದೀವಿ. ಸೊ ಅಲ್ಲಿ ಬಂದಿದ ತಕ್ಷಣ ಕಣ್ಣು ಮೈನಾಗಿ ಕುಕ್ಕದೆ ಆ ಕಡೆಗೆ, ಅಲ್ಲಿ ಹೋಗಿ ಏನೋ ಒಂದು ಪರ್ಚೇಸ್ ಮಾಡಿಬಿಟ್ಟು ಹೋಗೋಣ. ಸೊ ಇಲ್ಲೆಲ್ಲ ಡ್ಯೂಟಿ ಫ್ರೀ. ನೀವು ಟ್ಯಾಕ್ಸ್ ಕಮ್ಮಿ. ಸೊ ಒಂದು 1000 ರೂಪಾಯಿ ಆಚೆ ಇರೋ MRP ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ, 1/4 ಪ್ರೈಸಿಗೆ ಸಿಗುತ್ತೆ. ಸೊ ಗೇಟ್ಸ್ ಹತ್ರ ಬಂದುಬಿಟ್ವಿ, ಹೊಟ್ಟೆ ಹಸಿತಾ ಇದೆ. ಆಮೇಲೆ ಲೌಂಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈ ನಡುವೆ ಟ್ರೆಂಡ್ ಅಲ್ಲ, ಎಲ್ಲರೂ ಬಂದವರೆಲ್ಲ ಲಾಂಜ್ಗೆ ಹೋಗಬೇಕು, 2 ರೂಪಾಯಿ ಸ್ವೈಪ್ ಮಾಡಿ ಅನ್ಲಿಮಿಟೆಡ್ ಊಟ ಮಾಡೋ ಅಂತ. ನಾವು ಅದೇ ಪ್ಲ್ಯಾನಲ್ಲಿ ಹೋದ್ವಿ. ಲಾಸ್ಟ್ ಟೈಮ್ ಹೋಗಿದಾಗ ಆಗಿತ್ತು, ನಿಯೋ ಕಾರ್ಡ್ ಯೂಸ್ ಮಾಡಿದ್ವಿ ಲಾಸ್ಟ್ ಟೈಮು. ಈ ಸರಿ ನಿಯೋ ಕಾರ್ಡು ಇಲ್ಲ, ಬದನೆಕಾಯಿ ಕಾರ್ಡು ಇಲ್ಲ, ಯಾವ ಕಾರ್ಡು ಇಲ್ಲ. ಒಬ್ಬರು ಮಾತ್ರ ಸಿಕ್ತು. ಇವ್ರದ್ದು 4X ಕಾರ್ಡ್, ಅವ್ರದ್ದು 4X ಕಾರ್ಡ್ ಸಿಕ್ಕಿಲ್ಲ, ಯಾವ ಕಾರ್ಡು ಸಿಕ್ಕಿಲ್ಲ. ಅವನೊಬ್ಬನಿಗೆ ಸಿಕ್ಕಿದ್ದು. ಅವನ ಜೊತೆ ಗೆಸ್ಟಾಗಿ ಹೋಗ್ತೀವಿ ಅಂದರೆ ಅವ್ನಿಗೆ 2 ರೂಪಾಯಿ ಅಂತೆ, ಗೆಸ್ಟಾಗಿ ಹೋಗೋರು 400 ರೂಪಾಯಿ ಕೊಡಬೇಕು. ಬೇಡ ಸ್ವಾಮಿ, ನಾವು ಸ್ನ್ಯಾಕ್ಸ್ ತಿಂತೀವಿ ಅಂತ ಲೈನೇ ಗೇಟ್ಗಳಿದೆಯಲ್ಲ ನಮ್ಮದು, ಆ ಗೇಟ್ ಹತ್ರ ಲಾಸ್ಟಲ್ಲಿ C2 ಕೌಂಟ್ರ್ ಹತ್ರ ಅಲ್ಲಿ ಸ್ನ್ಯಾಕ್ಸ್ ಇದೆಯಂತೆ, ಅಲ್ಲಿ ಹೋಗ್ಬಿಟ್ಟು ಏನೋ ತಿನ್ಕೊಳ್ಳೋ ಹೊಟ್ಟೆ. ಸೊ ನೀವು ಕೂಡ ಅಕಸ್ಮಾತು ಲಾಂಚ್ ಆಕ್ಸೆಸ್ ಸಿಗುತ್ತೆ ಅಂತ ರೀಲ್ಸ್ ಎಲ್ಲ ನೋಡಿ ಬಂದರೆ ಡಿಸಪಾಯಿಂಟ್ ಆಗುತ್ತೆ. ಯಾಕಂದರೆ ರೂಲ್ಸ್ ಚೇಂಜ್ ಆಗಿದೆ. ಮಿನಿಮಮ್ ಟ್ರಾನ್ಸಾಕ್ಷನ್ನು ವರ್ಷದಲ್ಲಿ 50,000ನೋ ಏನೋ ಮಾಡಬೇಕು ಅಂತ, ಕ್ವಾರ್ಟರ್ಲಿ 50,000 ಏನೋ ಮಾಡಬೇಕು ಅಂತ ಆಗಿದೆ ಅಂತ ರೂಲು. ಎಲ್ಲರೂ ನುಗ್ತಾ ಇದ್ದಾರೆ ಅಂತ ಮೋಸ್ಟ್ಲಿ. ಈಗ ನಿಯೋ ಕಾರ್ಡು, ಕ್ರೆಡಿಟ್ ಕಾರ್ಡ್ ಅಂತ ಬಂದರೆ, ನಿಯೋ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೂ ಅದು ಯೂಸ್ ಇಲ್ಲ. ಅದರೂ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಂದು 50,000 ಆವಾಗ ನಿಮಗೆ ಆಕ್ಸೆಸ್ ಸಿಗುತ್ತೆ. ಮುಂಚೆ ಹಂಗಿರಲಿಲ್ಲ ನಿಯೋ ಕಾರ್ಡು, ಅದು ಚೆನ್ನಾಗಿತ್ತು. ಸುಮ್ಮನೆ ಡೆಬಿಟ್ ಕಾರ್ಡ್ ತೊಗೋ 5,000 ಹಾಕಿ ನೀನು ಏನೋ 3 ತಿಂಗಳಿಗೆ ಒಂದೊಂದು ಸಲ ಯೂಸ್ ಮಾಡ್ಬೋದಾಯಿತು. ವರ್ಷದಲ್ಲಿ 3 ಸಲ 2 ಸಲ ಎಲ್ಲ ಕಟಾವಾಗಿದೆ ಈಗ. ಬಟ್ ಈಗ 50,000 ಟ್ರಾನ್ಸಾಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡ್ಬೋದು. ಕಾಸಿದ್ರೆ ಹನಿ, ನೋ ಮನಿ, ನೋ ಮನಿ, ನೋ ಹನಿ, ನೋ ಮನಿ, ನೋ ಫುಡ್. ಅವರು ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾವಿಬ್ರು ಪಕ್ಕ ಸೇರ್ಕೊಂಡ್ವಿ. ಪಾಪ ಸೋಮಶೇಖರ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಫುಲ್ ಹಿಂದ್ಗಡೆ. ನಾವು ಫ್ರಂಟಿಂದ 5-6ನೇ ಸೀಟು, ಸೋಮು ಅಲ್ಲಿ ಏನಾದರೂ ಕಾಣಿಸ್ತಿದ್ರೆ ಒಂದು ಕಮೆಂಟ್ ಮಾಡಿ, ನಮಗಂತೂ ಕಾಣಿಸ್ತಾ ಇಲ್ಲ. ನಿಲ್ಕೊಳ್ಳಿ ಹೇಳಿ ಎಲ್ಲ ನಿಂತೀವ ನಾವು. ಬಂತು, ಸ್ಟಾಪ್ ಬಂತು.
ಬ್ರೇಸ್ಲೆಟು ಬಸ್ ಮಿಸ್ ಆಗೋಯ್ತಾ? ಹೊಸ ಊರು ಹೊಸ ಜಾಗ ಇಟ್ಕೊಂಡು ಬಂದ್ಬಿಟ್ರೆ ದಾರಿ ತಪ್ಪಿದ ಮಗ. ದಾರಿ ತಪ್ಪಿದ ಮಗ. ಬಸ್ ಮಿಸ್ ಆಗೋಯ್ತಾ? ಫುಟ್ಬಾಲ್ ಹೊಡೆಯ ಬಂದಿಲ್ಲ ನಿಮಗೆ? ನಮ್ಮ ಬಸ್ ಫುಟ್ಬಾಲ್ ಹೊಡ್ಕೊಂಡು ಬರ್ಬೋದು ತಾನೆ? ಓಡ್ ಬಂದು ಜಂಪ್ ಮಾಡಿ ಹೋಗ್ತಾನೆ. ಫುಟ್ಬಾಲಲ್ಲಿ ನೀವು ಖಾಲಿ ಬಸ್ ಬೇಕಾದ್ರೆ ಕಾಯ್ಕೊಂಡಿದ್ದೀವಿ. ನಮ್ಮ ಸಾಮಾನುಗಳನ್ನ ತಗೊಂಡು ಕಾಯ್ತಾ ಇದ್ದೀವಿ. ಅವರಿಬ್ಬರು ಬರಬೇಕು, ಇನ್ನೂ ಬಂದಿಲ್ಲ ಇಮಿಗ್ರೇಷನಿಂದ. ಸೀಲ್ ಬಿತ್ತಾ ಪಾಸ್ಪೋರ್ಟ್ಗೆ? ಸೂಪರ್ ಸೀಲ್ ಬಿತ್ತು. ಹೊಸ ಪಾಸ್ಪೋರ್ಟಲ್ಲಿ ಹೊಸ ಸೀಲು. ಇನ್ನು ಪಾಸ್ಪೋರ್ಟ್ ಮಾಡಿಸಿ 1 ತಿಂಗಳು ಆಗಿಲ್ಲ ತಾನೇ? ರಿನ್ಯೂವಲ್ ಮಾಡಿಸಿ ನೋಡಿ. ಅವ್ರದ್ದು ಈ ಥರ ಇದೆ. 13ನೇ ತಾರೀಕು ಸೆಪ್ಟೆಂಬರ್ ತನಕ ಇರ್ಬೋದು. ನಾವು ಆರಾಮಾಗಿ ಓಡಾಡ್ಬೋದು. ಕೊಟ್ಟಿಬಿಡೋಣ. ಯಾವ ಇರೋಣ, ಅದು ಟಿಕೆಟ್ ಇಲ್ವಲ್ಲ. ಮತ್ತೆ ಇನ್ನೊಂದ್ಸಲಿ ಬರೋಣ. ಮುಂದಿನ ತಿಂಗಳು ವೀಸಾ ಫ್ರೀ ಇದೆ. ಆರಾಮ ಬರ್ತಾರೆ ಇಂಡಿಯನ್ಸ್ಗೆ ವೀಸಾ ಫ್ರೀ. ಇಲ್ಲಿ ಬಂದಿದ್ದ ತಕ್ಷಣ ಎಲ್ಲ ಇಂಡಿಯನ್ಸೇ. ಅವು ಫಾರಿನ್ ಪಾಸ್ಪೋರ್ಟ್ಸೇ ಇರೋದು ಜಾಸ್ತಿ. ಥೈ ಪಾಸ್ಪೋರ್ಟು ಅದು 2-3 ಜನ ಅವ್ರು ಕಾಣಿಸ್ಕೊಂಡ್ರು, ಅವ್ರು ಲೋಕಲ್ಸು. ಅದು ನಮ್ಮ ಫ್ಲೈಟಲ್ಲಿ ಒಬ್ಬನೇ ಇದ್ದಿದ್ದು, ಮಿಕ್ಕಿದವರೆಲ್ಲ ನಾವೇ. ಸೊ ಥರ ಇಂಡಿಯನ್ಸ್ ಒಂದೇ ಸ್ಟೇಟ್ ಅಂತಲ್ಲ, ನಾನು ನೋಡ್ದಂಗೆ ಎಲ್ಲ ಸ್ಟೇಟಿಂದನೂ ಬಂತಲ್ಲ. ಇಲ್ಲಿ ಇಂಡಿಯಾಯಿಂದನೇ 5 ಫ್ಲೈಟ್ ಬಂತು ಇವಾಗ ನಮ್ಮ ಜೊತೆ ಲ್ಯಾಂಡ್ ಆಗಿದ್ದು. ಚೆನ್ನೈ, ಕೊಚ್ಚಿ, ಬೆಂಗಳೂರಿಂದ 2, ಕೋಲ್ಕತ್ತಾ. ಆಲ್ಮೋಸ್ಟ್ ಅಂಕಲ್ಗಳೇ ಜಾಸ್ತಿ ಕಾಣಿಸ್ತಾ ಇದ್ದಿದ್ದು. ನಾವು ಅವ್ರ ಜೊತೆಗೆ ಓಕೆ. ಸೊ ಒಂಥರ ಇಂಡಿಯಾಯಿಂದ ತುಂಬ ದೇಶಗಳು ಉದ್ಧಾರ ಆಗ್ತಾಯಿವೆ. ಟೂರಿಸಮ್ ಮುಖಾಂತರ. ಟೂರಿಸಮಿಂದನೇ ಒಂದು ದೇಶ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶ ಅದರಲ್ಲೇ ಅಲ್ಲ, ಟೂರಿಸಮಿಂದ ನಡೀತಾ ಇರೋದು ಇದು. ನೋಡೋಣ. ಈಗ ನಮ್ಮ ಪಯಣ, ನಮ್ಮ ಅಲ್ಲಿ ಡ್ರೈವರ್ ಬಂದು ಕಾಯ್ತಾ ಇರ್ತಾರೆ. ಆಲ್ರೆಡಿ ಟೈಮು 5:30 ಮೇಲಾಗಿರ್ಬೇಕೇನೋ. 4 ಗಂಟೆ ನಮ್ಮ ಟೈಮು ಅಂದರೆ 5:30 ಆಯಿತು. ಇವಾಗ ನಾವು ಕರೆಕ್ಟ್ ಅವಾಗಿಂದ ಮಾತಾಡ್ತಾ ಇದ್ದೀನಿ, ಎಲ್ಲಿ ಬಂದಿದ್ದೀನಿ ಅಂತ ಹೇಳಿಲ್ಲ. ಸೊ DMK ಏರ್ಪೋರ್ಟಿಗೆ ಬಂದಿರೋದು. ಸುವರ್ಣಭೂಮಿ ಅಂತ ಒಂದಿದೆ, DMK 2 ಏರ್ಪೋರ್ಟ್ ಇದೆ. DMK ಅದು ಗೊತ್ತಿಲ್ಲ, ಅದೇನೋ ಡಾಮ್ ಕಾಂಗ್ ಅವೆಲ್ಲ ಹೇಳ್ಬಾರ್ದು, ಏನೂ ಗೊತ್ತಿಲ್ಲ ಸುಮ್ಮನೆ. ಆಮೇಲೆ ಅದೇನೋ ರಾಜನ ಹೆಸರು ಆಗ್ಬಿಟ್ಟು ಅದೇನೋ ಒಂದ್ಸಲ ನಾವು ಏನೋ ಆಡ್ಕೊಳೋ ಥರ ಇದ್ದರೆ 5 ವರ್ಷದ ಜೈಲಿಗೆ ಹಾಕ್ತಾರೆ. ರೂಮ್ ಸಿಕ್ತು. 4,000 ಬಾತ್ ಖರ್ಚು ಮಾಡಿದ್ವಿ ಈಗ 2 ರೂಮ್ಗೆ. ಅರ್ಲಿ ಚೆಕ್ಕಿನ್ಗೆ ಅಂದ್ಬಿಟ್ಟು 2,000. ಇನ್ನು 2,000 ಬಂದ್ಬಿಟ್ಟು ಡೆಪಾಸಿಟ್, ಅದು ವಾಪಸ್ ಕೊಡ್ತಾರೆ. ಬಟ್ ಅಡ್ವಾಂಟೇಜ್ ಏನಾಯಿತು ಅಂದರೆ, ಈಗ ನಾವು ಅರ್ಲಿ ಚೆಕ್ಕಿನ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಸಿಕ್ತು ಕಾಂಪ್ಲಿಮೆಂಟ್ರಿ. 6 ಗಂಟೆಯಿಂದ 10 ಗಂಟೆ ಒಳಗೆ ತಿನ್ನಬೋದು ಹೋಗಿ. ಮುಂಚೆ ಅದು ಇರಲಿಲ್ಲ. ಅದೇ ಚಿಂತೆ ಇದೆ. 1169 11ನೇ ಫ್ಲೋರ್. ದೊಡ್ಡ ಹೋಟ್ಲ ಇದು. 11ನೇ ಫ್ಲೋರಲ್ಲಿ 69 ರೂಮ್ ನಂಬರ್. ಒಳ್ಳೆ ನಂಬರು. ನಮ್ಮದು 1169 ಬಂದ್ಬಿಟ್ಟಿದೆ. ನಿಮ್ದೇನೋ 7 2 ರೂಮ್ ಅಕ್ಕಪಕ್ಕ. ಇದೇ ಕಂಟಿನ್ಯೂ ಮಾಡ್ತಾರೆ, ರೂಮ್ ಬೇರೆ ಚೇಂಜ್ ಮಾಡ್ತಾರಾ? ಇಲ್ಲ, 3 ದಿವಸ 3 ನೈಟ್ ಇದೆ ಇರುತ್ತೆ. ಏನು ಮಾಡಿದೆ? ಚೆಕ್-ಇನ್ ಆಗಿದ್ರೆ ಡೈಲಿ ಕ್ಲೀನ್ ಮಾಡ್ತಾರೆ. ನೀರು ಹೋಟೆಲ್ ಬರಲಿ. ನೋಡೋಣ. 11th ಫ್ಲೋರ್ ಈ ಕಡೆ. ಇದೆಲ್ಲ ಹೋಟೆಲ್, ಹಳೆ ಕಾಲದ ಹೋಟೆಲ್. 1169 ನಮ್ಮದು. 1167 ಅವರು. ನಮ್ಮ 4,000 ಬಾತ್ ವರ್ತ್ ರೂಮ್ ನೋಡೋಣ. 4,000 ಬಾತ್ ವರ್ತ್ ರೂಮು. 4,000 ಬಾತ್ ಅಂದರೆ ಅರ್ಥ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಇದು ಕನ್ವರ್ಟ್ ಮಾಡಿ ಹೇಳಿದ್ರೆ ಎಷ್ಟು? 8,000. ಮರೀನಾ ಬೇ ರೂಮ್ ಇದ್ದಾಗಿದೆ. ಮರೀನಾ ಬೇರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಿಲ್ಲ ಹರ್ಷ. ಅದು ಹೆಂಗೆ ಇತ್ತು ಲೇ. ವಿಶಾಲವಾದ ರೂಮ್, ಡಬಲ್ ಬ್ಯಾಡ್. ಕಾಸು ಕೊಡ್ಬೇಕು ನನಗೆ, ಚಿಲ್ಲರೆ ಇಲ್ಲ.
ಚಿಲ್ಲರೆ ಎಲ್ಲ ಒಂದೊಂದು 1000 ಇರೋದು ಕರೆನ್ಸಿ. ಸೊ 4000 ಬಾತನ್ನ ಕನ್ವರ್ಟ್ ಮಾಡಿದ್ರೆ ಇವಾಗ ಎಷ್ಟಿದೆ ಗೊತ್ತಾ? 2.5 ಇದೆಯಾ ನಮ್ಮ ಕರೆನ್ಸಿ? 2.4. ಸೊ 4000 ಇಂಟು 2.4 ಅಂತ ಹಾಕಿದ್ರೆ ನಮ್ಮ ಕಾಸು ಬರುತ್ತೆ. ಸಿಂಪಲಾಗಿ ಒಂದು 8000 ಚಿಲ್ಲರೆ, ಇದು 9000 ಆಯಿತು. ಇದೆಲ್ಲ ಹಂಗೆ ಇರುತ್ತೆ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು 8 ಗಂಟೆಗೆ ಹೊರಡಬೇಕು ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಸೊ ನೆಕ್ಸ್ಟ್ ವಿಡಿಯೋ ಆದರೆ ಇದು ಒಂದು ವೀಡಿಯೋದಲ್ಲಿ ಬರುತ್ತೆ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಬಿಹೈಂಡ್ ದಿ ಸೀನ್ಸ್ಗೋಸ್ಕರ ಬಾಯ್, ಟಾಟಾ, ಸಿ ಯು.